ಹಾಯ್ ಫ್ರೆಂಡ್ಸ್, ನಿಮ್ಮ ಪೆಂಚ್ ಕಡೆಯಿಂದ ನಿಮಗೆ ಕೆಲವು ಫ್ರೆಂಡ್ಲಿ ಸಜೆಷನ್ಸ್ ಏನಂದರೆ, ಸೊ ಈಗ ಜನವರಿ 15 ಆಗೋಯಿತು 2026ಅಲ್ಲಿ. ಓಕೆ, ಡಿಸೆಂಬರ್ 31ಗೆ ಇದ್ದಿದ್ದು ಕಿಕ್ಕು 2026ನಲ್ಲಿ ಚೇಂಜ್ ಆಗುತ್ತೆ ಅಲ್ಲ ಅಂತ ಈಗ 90% ಆಫ್ ದ ಪೀಪಲ್ಗೆ ಕ್ಲೋಸ್. ಜನವರಿ 15 ಬಂತಂದರೆ ಮುಗೀತು. ಪಾರ್ಕ್ಸು ರಶ್ ಇರಲ್ಲ, ಜಿಮ್ಸ್ ರಶ್ ಇರಲ್ಲ, ಆ ಮೋಟಿವೇಶನ್ ಇರಲ್ಲ, ಆ್ಯಂಡ್ ದೆನ್ ನಾರ್ಮಲ್ ಲೈಫ್ ಬಂದುಬಿಡುತ್ತೆ. ಆ್ಯಕ್ಚುಲಿ ಏನಕ್ಕಂದರೆ ಟಿಲ್ ಡಿಸೆಂಬರ್ 31 ನಿಮ್ಮ ಹ್ಯಾಬಿಟ್ಸ್ ಏನಿತ್ತಲ್ಲ 5 to 10 ಇಯರ್ಸು ಅದನ್ನು ನಿಮ್ಗೆ ಹಿಡ್ಕೊಂಡಿರ್ತಾಯಿತ್ತು. ಅದಕ್ಕೆ ನೀವು ಇಮಿಡಿಯೇಟಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಚೇಂಜ್ ಆಗಬೇಕಂದ್ರೆ ಬೇಬಿ ಸ್ಟೆಪ್ಸ್ ತೊಗೋಬೇಕು. ಆ್ಯಂಡ್ ಬೆಸ್ಟ್ ಟೈಮ್ ಯಾವಾಗ ಗೊತ್ತಾ? ಜನವರಿ 15 ಆದಮೇಲೆ. ಯಾಕಂದರೆ ಈಗ ಎಲ್ಲ ನಾರ್ಮಲ್ ಆಗೋಗ್ಬಿಡುತ್ತೆ, ಎಲ್ಲ ಕಡೆ ನಾರ್ಮಲ್, ಎವ್ರಿಥಿಂಗ್ ಈಸ್ ನಾರ್ಮಲ್. ಸೇಮ್ 2025 ಹೇಗಿದೆಯಲ್ಲ ಅದೇ ರೀತಿ 2026 ನಡೆಯುತ್ತೆ. ಬಟ್ ನಿಮಗೆ ನಿಮ್ಮ ಲೈಫಲ್ಲಿ ಡಿಫ್ರೆನ್ಸ್ ಕಾಣಬೇಕಂದ್ರೆ ಯು ಹ್ಯಾವ್ ಟು ಜಸ್ಟ್ ಸ್ಟಾರ್ಟ್ ವಿತ್ ಸಮ್ ಬೇಸಿಕ್ ಹ್ಯಾಬಿಟ್ಸ್. ಆ ಬೇಸಿಕ್ ಹ್ಯಾಬಿಟ್ಸ್ ಏನು ಗೊತ್ತಾ? ಬೆಳಗ್ಗೆ ಬೇಗ ಎದ್ದೇಳಬೇಕು, ಇದರ್ 5 o'clock ಆರ್ ಜಸ್ಟ್ ನೀವು ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ರಲ್ಲ ಅದಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಇಲ್ಲ 1 hour ಬಿಫೋರ್ ಎದ್ದೇಳಬೇಕು. ನಾನು ಮೊದಲು ಐ ಯೂಸ್ ಟು ವೇಕ್ ಅಪ್ ಎಟ್ 6 o'clock ಇಲ್ಲ 7 o'clock. ಈಗೇನಂದರೆ ಐ ಆಮ್ ವೇಕಿಂಗ್ ಅಪ್ ಎಟ್ 4 o'clock ಆರ್ 5 o'clock, ರೈಟ್? ಸೊ ಎದ್ದ ತಕ್ಷಣ ಜಾಸ್ತಿ ಯೋಚನೆ ಮಾಡಬಾರ್ದು. ಆ್ಯಕ್ಚುಲಿ ಅಲಾರಮ್ ಹೊಡಿತಾ ಇಲ್ಲ ನಿಮಗೆ ಅವೇಕಾದ್ರೆ ವಿತಿನ್ 2 seconds ನೀವು ನಿಮ್ಮ ಬೆಡ್ಡಿಂದ ಆಚೆ ಬಂದುಬಿಡಬೇಕು. ಆವಾಗ ಇಟ್ಸ್ ವೆರಿ ಈಸಿ. ಅದಾದಮೇಲೆ ಸ್ವಲ್ಪ ತಣ್ಣೀರು ಮುಖಕ್ಕೆ ಹೊಡ್ಕೊಂಡ್ಬಿಟ್ರೆ ಇನ್ನೂ ಈಸಿ, ರೈಟ್? ಸೊ ಎದ್ದ ತಕ್ಷಣ ಫಸ್ಟು ವೇಕಪ್ ಅರ್ಲಿ. ಓಕೆ, ಸೆಕೆಂಡ್ ಹ್ಯಾಬಿಟ್ ಬಂದುಬಿಟ್ಟು ಎದ್ದ ತಕ್ಷಣ ಡೋಂಟ್ ಡ್ರಿಂಕ್ ಕಾಫಿ ಆರ್ ಟೀ, ಜಸ್ಟ್ ಡ್ರಿಂಕ್ 250 ml ನಾರ್ಮಲ್ ರೂಮ್ ಟೆಂಪ್ರೇಚರ್ ವಾಟರ್, ಇಲ್ಲಾಂದರೆ ಲೂಕ್ ಫಾರ್ಮ್ ವಾಟರ್, ರೈಟ್? ಸೊ ಅದಾದಮೇಲೆ ದೆನ್ ಸೆಕೆಂಡ್ ಹ್ಯಾಬಿಟ್ ನಾನು ಮಾಡೋದೇನೆಂದರೆ ಕೋಕೋನಟ್ ಆಯಿಲ್ 1 ಟೇಬಲ್ ಸ್ಪೂನ್ ತೊಗೊತೀನಿ, ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್. ಅದನ್ನು ಬಾಯ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಆಯಿಲ್ ಪುಲ್ಲಿಂಗ್ ಮಾಡ್ತೀನಿ ಒಂದು 5 minutes. ಸೊ ಆ ಆಯಿಲ್ ಪುಲ್ಲಿಂಗ್ ಮಾಡಬೇಕಂದ್ರೆ ನಾನು ನನ್ನ ಸೆಲ್ಫ್ ಟಾಕ್ ಓದ್ಕೊತೀನಿ ಮೈಂಡಲ್ಲಿ. ಓಕೆ, ಅದೊಂದು. ಥರ್ಡ್ ಹ್ಯಾಬಿಟ್ ಏನು ಗೊತ್ತಾ? ನೀವು ರೆಸ್ಟ್ ರೂಮ್ ಹೋಗಬೇಕಂದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ನೀವು 1 ಗ್ಲಾಸ್ ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೋಬೇಕು. ಟೀ ಕಾಫಿ ಕುಡಿಬಾರ್ದು ಆ್ಯಕ್ಚುಲಿ. 250 ml ಲೂಕ್ ವಾಮ್ ಡಿಟಾಕ್ಸ್ ವಾಟರ್. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯಾವ ಡಿಟಾಕ್ಸ್ ಕುಡಿಬೇಕೋ ನೀವು ನನ್ನ ಕೇಳಿ, ಐ ವಿಲ್ ಶೇರ್ ವಿತ್ ಯು. ಓಕೆ, ಆ್ಯಂಡ್ ಫೋರ್ತ್ ಹ್ಯಾಬಿಟ್ ಬಂದುಬಿಟ್ಟು ನೀವು ಏನಾದರೂ ಬುಕ್ಕೋ ಇಲ್ಲಾಂದರೆ ಏನಾದರೂ ಸಮಥಿಂಗ್ ಇನ್ಸ್ಪಿರೇಷನ್ ನೀವು ಓದಬೇಕು. ಟಿ ವಿ ನೋ, ಮೊಬೈಲ್ ನೋ, ನ್ಯೂಸ್ ಪೇಪರ್ ನೋ, ಬೇರೆಯವ್ರ ಸ್ಟೇಟಸ್ ನೋಡೋದು ನೋ, ಇದನ್ನು ಮಾಡಬಾರ್ದು. ಓಕೆ, ಸೊ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೆಕೆಂಡ್ ವಾಟರ್ ಕುಡಿಬೇಕು 250 ml. ಥರ್ಡ್ ಬಂದುಬಿಟ್ಟು ಕೋಕೋನಟ್ ಆಯಿಲ್ನಿಂದ ಆಯಿಲ್ ಪುಲ್ಲಿಂಗ್ ಮಾಡಬೇಕು. ಫೋರ್ತ್ ಬಂದುಬಿಟ್ಟು ಡಿಟಾಕ್ಸ್ ವಾಟರ್. ಫಿಫ್ತ್ ಬಂದುಬಿಟ್ಟು ಒಂದು ಒಳ್ಳೆ ಇನ್ಸ್ಪಿರೇಷನಲ್ ಇಲ್ಲ ನಿಮ್ಮ ಕೆರಿಯರ್ದು ಇಲ್ಲ ಏನಾದರೂ ಓದಬೇಕು. ಓಕೆ, ಇದಾಯ್ತಲ್ಲ 5 ಹ್ಯಾಬಿಟ್ಸ್. ಅದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ದೆನ್ ನೀವು ಒಂದು 30 to 45 minutes ಎಕ್ಸಸೈಸ್ ಮಾಡಬೇಕು. ನೀವು ಯಾವತ್ತೂ ನಿಮ್ಮ ಲೈಫಲ್ಲಿ ಎಕ್ಸಸೈಸ್ ಮಾಡಿಲ್ವಾ? ವಾಕಿಂಗಿಂದ ಸ್ಟಾರ್ಟ್ ಮಾಡಿ. ಜಸ್ಟ್ ಒಂದು 10 minutes ವಾಕ್ ಮಾಡಿ ಅಷ್ಟೇ. ಓಕೆ, 1 week 10 minutes ವಾಕ್ ಮಾಡಿ, ನೆಕ್ಸ್ಟ್ ವೀಕ್ 15 minutes. ಅದೇ ರೀತಿ ಎವ್ರಿ ವೀಕ್ ಆನ್ ವೀಕ್ ನೀವು ಇಂಪ್ರೂವ್ ಮಾಡ್ಕೊತಾ ಹೋಗಿ. ಸೊ ಎಷ್ಟು ಮ್ಯಾಕ್ಸಿಮಮ್ ವಾಕ್ ಮಾಡ್ಬೋದು ಅಂತಂದರೆ ಒಂದು 2-3 ಟೆಕ್ನಿಕ್ ಇದೆ. ಒಂದು ಬಂದುಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಒಂದು 30 to 45 minutes, ಅದೊಂದು ಟೆಕ್ನಿಕ್ಕು. ಇನ್ನೊಂದು ಬಂದುಬಿಟ್ಟು ಮಾರ್ನಿಂಗ್ 10 minutes, ಲಂಚ್ ಆದಮೇಲೆ 10 minutes, ಬ್ರೇಕ್ಫಾಸ್ಟ್ ಆದಮೇಲೆ 10 minutes, ಡಿನ್ನರ್ ಆದಮೇಲೆ 10 minutes. ಸೊ ಆ ರೀತಿಯೂ ನೀವು 30 minutes ಕವರ್ ಆಗ್ಬೋದು. ಇಲ್ಲಾಂದರೆ ನಿಮ್ಮ ಆಫೀಸ್ ಬಂದಮೇಲೆ 30 to 45 minutes. ಓಕೆ, ಆರಾಮಾಗಿ ಮಾಡ್ಬೋದು, ನೀವು ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. ಓಕೆ, ಬಟ್ ಡೈಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಸೊ ಫಸ್ಟ್ ವಾಕಿಂಗಿಂದ ಸ್ಟಾರ್ಟ್ ಮಾಡಿ, ದೆನ್ ಸ್ಲೋಲಿ ಜಾಗಿಂಗ್ ಆಗುತ್ತಾ ಜಾಗಿಂಗ್ ಮಾಡ್ಕೊಳ್ಳಿ, ಆ್ಯಂಡ್ ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಸೈಸ್ ಮಾಡೋದು ನೋಡಿ. ಯೋಗ, ಡ್ಯಾನ್ಸು, ಇಲ್ಲಾಂದರೆ ಸ್ಟ್ರೆಂತ್ ಟ್ರೈನಿಂಗು, ಕೋರ್ ಟ್ರೈನಿಂಗು, ಆ ರೀತಿ ಡಿಫ್ರೆಂಟ್ ಎಕ್ಸಸೈಸ್. ಓಕೆನಾ? ನಾವು ಯಾವತ್ತೂ ಬೇರೆಯವ್ರು ನೋಡಿಬಿಟ್ಟು ಅವ್ರು ಈ ರೀತಿ ಎಕ್ಸಸೈಸ್ ಮಾಡ್ತಾಯಿದ್ರೆ ನಾವು ಹಂಗೆ ಮಾಡಬೇಕಂತ ಯಾವತ್ತೂ ಅನ್ಕೋಬಾರ್ದು. ನಮ್ಮ ಬಾಡಿನ ನಾವು ಇಷ್ಟಪಡಬೇಕು, ನಮ್ಮ ಬಾಡಿ ಏನು ಸಪೋರ್ಟ್ ಮಾಡುತ್ತಲ್ಲ ಅದನ್ನು ಮಾಡಬೇಕಷ್ಟೇ. ದಟ್ಸ್ ಆಲ್ ಇಟ್ ಟೇಕ್ಸ್. ಓಕೆನಾ? ಬೇಬಿ ಸ್ಟೆಪ್ಸ್. ಓಕೆ, ಇದಾಯಿತಾ? ಆ್ಯಂಡ್ ಪರ್ ಡೇ ನಾವು 3 meals ತಿಂತೀವಿ, 2 snacks ತಿಂತೀವಿ. ಅದರಲ್ಲಿ ಒಂದು ಮೀಲು ಹೆಲ್ತಿ ಮೀಲ್ ಮಾಡ್ಕೊಳ್ಳಿ, ಇದರ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು. ಅದರಲ್ಲಿ ನೀವು ಟೇಕ್ ಕೇರ್ ಮಾಡಬೇಕಾಗಿರೋದು 4 ಒಂದು ಪ್ರೋಟೀನ್ ಬೇಕು. ಪ್ರೋಟೀನ್ ಇದ್ರೇ ನಮ್ಮ ಮಸಲ್ ರಿಕವರಿ ಆಗೋದು, ನಮ್ಮ ಗ್ರೋತ್ಗೆ ಟೇಕ್ ಕೇರ್ ಮಾಡೋದು, ರಿಪೇರ್ಗೆ ಟೇಕ್ ಕೇರ್ ಮಾಡೋದು. ನಾವು ಎಷ್ಟು ವೆಯ್ಟ್ ಇರ್ತೀವಲ್ಲ ಅಷ್ಟು ಗ್ರಾಮ್ಸ್ ಪ್ರೋಟೀನ್ ತಿನ್ನಬೇಕು ನಾವು, ಅದೊಂದು. ನೆಕ್ಸ್ಟು ಫೈಬರು, ನೆಕ್ಸ್ಟು ಗುಡ್ ಫ್ಯಾಟು, ನೆಕ್ಸ್ಟು ಕಾರ್ಬೋಹೈಡ್ರೇಟ್ಸ್. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇದ್ದರೆ ಒಳ್ಳೆಯದು. ಸೊ ಆ ಮೀಲ್ ಅನ್ನೋದು 1 meal ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಗೊತ್ತಾ? ನೀವು ರೈಟ್ ಈವ್ನಿಂಗ್ ಇದೆಯಲ್ಲ, ನೀವು ಈವ್ನಿಂಗ್ ಮನೆಗೆ ಬಂದ ತಕ್ಷಣ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಒಂದು ಹಾಫ್ ಆನ್ ಅವರ್ ಮಕ್ಕಳ ಜೊತೆನೋ ವೈಫ್ ಜೊತೆನೋ ಸ್ಪೆಂಡ್ ಮಾಡಿ, ರೈಟ್? ಅದಾದಮೇಲೆ ಈ 1 ಡೇನಲ್ಲಿ ಯಾವುದಾದ್ರೂ ಒಂದು ಮೀಲು ಯು ಶುಡ್ ಸಿಟ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಹ್ಯಾವ್ ಮೀಲ್ಸ್, ಇದರ್ ಬ್ರೇಕ್ಫಾಸ್ಟು, ಡಿನ್ನರು ಇಲ್ಲ ಲಂಚು, ಯಾವುದಾದ್ರೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾಡಬೇಕು. ಆ್ಯಂಡ್ ಆವಾಗ ನೋ ಫೋನ್ನ ಮುಟ್ಟಬಾರ್ದು, ಯಾರೂ ಫೋನ್ನ ಮುಟ್ಟಬಾರ್ದು. ಓಕೆ, ಜಸ್ಟ್ ಒಂದು 10 to 15 minutes ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ರೈಟ್? ಅದಾದಮೇಲೆ ದೆನ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಮೆಡಿಟೇಷನ್, ಒಂದು 10 minutes ಮೆಡಿಟೇಷನ್ ಮಾಡಿ, 10 to 15 minutes ಮೆಡಿಟೇಷನ್ ಮಾಡಿ, ಆ್ಯಂಡ್ ದೆನ್ ಬೈ 10 o'clock or 10:30ಗೆ ಮಲ್ಕೊಂಬಿಡಿ ಅಷ್ಟೇ, ರೈಟ್?
ಇದನ್ನೇ ಮಾಡ್ತಾಯಿರಿ. ಇದು ನಿಜವಾಗ್ಲೂ ಬೋರಿಂಗು ರೂಟೀನು, ಬಟ್ ಇದೇ ಸಕ್ಸಸ್ಫುಲ್ ಪೀಪಲು ಮಾಡೋದು. ನಾವು ಲೈಫಲ್ಲಿ ಮುಂದೆ ಬರಬೇಕಂದ್ರೆ ಒಂದು ರೂಟೀನ್ ಫಾಲೋ ಮಾಡಬೇಕು. ನಮ್ಮ ಹ್ಯಾಬಿಟ್ಸೇ ನಮ್ಮ ಲೈಫ್ನ ಚೇಂಜ್ ಮಾಡೋದು. ಯಾರೂ ಚೇಂಜ್ ಮಾಡಲ್ಲ, ನಾವೇ ಚೇಂಜ್ ಮಾಡ್ಕೋಬೇಕು. ಓಕೆ, ಸಿ ಯು ಫ್ರೆಂಡ್ಸ್, ಹ್ಯಾಪಿ ವೀಕೆಂಡ್ ಅಹೆಡ್. ನನಗೇನು ಹೆಲ್ಪ್ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಬಿಕಾಸ್ ಶೇರಿಂಗ್ ಈಸ್ ಕೇರಿಂಗ್. ಬಾಯ್.